ಮತ್ತೊಂದು ಕಡೆ ಮುಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅಸ್ತು ಅಂದ ಬೆನ್ನಲ್ಲೇ ಈ ಪ್ರಾಸಿಕ್ಯೂಷನ್ನ ಪಾಲಿಟಿಕ್ಸ್ ಬಹಳ ಜೋರಾಗಿ ಚರ್ಚೆಗೆ ಒಳಪಡ್ತು ನಮ್ಮ ರಾಜ್ಯದಲ್ಲಿ. ಕೇವಲ ಕಾಂಗ್ರೆಸ್ ಪಕ್ಷದ, ಅದರಲ್ಲೂ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ? ರಾಜ್ಯಪಾಲರ ಟೇಬಲ್ ಮುಂದೆನೆ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರ ಸಾಲು ಸಾಲು ಕೇಸ್ಗಳು ಪೆಂಡಿಂಗ್ ಇದೆ. ಆ ವಿಚಾರದಲ್ಲಿ ಯಾಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ನ ನಾಯಕರು ಕೇಳಿದ್ರು. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇವತ್ತೊಂದು ಡೆವಲಪ್ಮೆಂಟ್ ಆಗಿದೆ. ನೇರವಾಗಿ ಒಂದಕ್ಕೊಂದು ಲಿಂಕ್ ಇದೆಯಾ ಅದನ್ನ ವೀಕ್ಷಕರ ವಿವೇಚನೆಗೆ ಬಿಡ್ತಾ ಇದ್ದೇವೆ. ಆದರೆ ಆಗಿರುವ ಬೆಳವಣಿಗೆ ಏನು? ರಾಜ್ಯದಲ್ಲಿ ಈ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಮತ್ತೊಂದು ಮಜಲನ್ನ, ಮತ್ತೊಂದು ಹಂತವನ್ನ ತಲುಪ್ತಾ ಇದೆ. ಸೇಡಿನ ರಾಜಕಾರಣಕ್ಕೆ ಕಾರಣವಾಗ್ತಾ ಇದೆಯಾ ಹಳೆ ಕೇಸ್? ರಾಜ್ಯ ಸರ್ಕಾರಕ್ಕೆ ಕುಮಾರಸ್ವಾಮಿನೇ ಮೇನ್ ಟಾರ್ಗೆಟ್ ಆಗಿದ್ದಾರಾ ಅನ್ನೋ ಅನುಮಾನ. 2007ರ ಅಕ್ರಮ ಗಣಿಗಾರಿಕೆ ಪ್ರಕರಣ, ಅದಕ್ಕೆ ಮರುಜೀವ ಸಿಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರ ಮೇಲಿನ ಹಳೆ ಕೇಸ್ ಇದೀಗ ಮರುಜೀವವನ್ನ ಪಡೆದುಕೊಂಡಿದೆ. ನನ್ನ ಮೇಲೆ ಕೊಡ್ತಾರೆ 11:15 ಗಂಟೆಗೆ, 10 ಗಂಟೆಗೆ ಶೋಕಾಸ್ ನೋಟಿಸ್ ತಯಾರಾಗುತ್ತೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದಕ್ಕೆ ರಾಜ್ಯಪಾಲರು ನೀವು ಈ ಥರ ಚಿಕ್ಕನ್ ಚೂಸ್ ಮಾಡಬೇಡಿ, ಸೆಲೆಕ್ಟಿವ್ ಆಗಿ ಮಾಡಕ್ಕೆ ಹೋಗ್ಬೇಕು. ಸರ್, ಕಾಂಗ್ರೆಸ್ ಅವರು ರಾಜ್ಯಪಾಲರನ್ನ ಹೀಯಾಳಿಸಿದ್ದಾರೆ ಅಂತ ಗುರುವಾರ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಬಿಜೆಪಿ ಕರೆ ಕೊಟ್ಟಿದೆ. ಏನು ಅವ್ರು ಮಾಡಿರೋ ಕೆಲಸ ಹೇಳಿದ್ದಾರೆ. ಇದನ್ನು ಹೇಳಿದ್ರೆ ಹೀಯಾಳಿಸದ? ಶಶಿಕಲಾ ಜ್ಯುವೆಲ್ಲರಿ ಇದೆ 21ನೇ ಇಸ್ವಿಯಿಂದ, ಅದು ಮಾಡಿಲ್ಲ, ಪರ್ಮಿಷನ್ ಕೊಡಲಿಲ್ಲ. HD ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ, ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ. ಇದನ್ನು ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನದತ್ವದ ಪೋಸ್ಟ್, ಅದ್ರ ಬಗ್ಗೆ ಗೌರವ ಇದೆ. ಈಗ ಅವರು ನಾವೇನು ಹೇಳೋದು ಅಂತಂದರೆ, ನೀವು ರಾಷ್ಟ್ರಪತಿಗಳ ಅವರಿಂದ ಅವರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ಅಂತ. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಿ. ದೆಹಲಿಗೆ ಹೋಗ್ತಿದ್ದೀರಲ್ಲ ಸರ್? ಈ ಹಳೆ ಕೇಸ್ ರಿಓಪನ್ ಬಗ್ಗೆ ಮಾಹಿತಿ ನೀಡ್ತಿದ್ವಿ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನೇರ ಪ್ರತಿಕ್ರಿಯೆ ಲಭ್ಯವಾಯಿತು. ಹಾಗಾಗಿ ಅದನ್ನ ಲೈವ್ ನಿಮ್ಮ ಮುಂದೆ ಇಟ್ವಿ. ಅಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ ಮತ್ತೊಂದು ವಿಚಾರ, ರಾಜ್ಯಪಾಲರ ಅಂಗಳದಲ್ಲಿ ಅಂದ್ರೆ ಅವರ ಟೇಬಲ್ ಮೇಲೆ ಅನೇಕರ ಕೇಸ್ಗಳು ಪೆಂಡಿಂಗ್ ಇದೆ, ಅನುಮತಿಯನ್ನ ನೀಡಲಿಲ್ಲ ಅನ್ನೋ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯನವರು ಈಗಷ್ಟೇ. ಆದರೆ ನಿನ್ನೆ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಸಮ್ಮುಖದಲ್ಲಿ ವಿಚಾರಣೆ ಆಗ್ತಿದ್ದ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು, ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸಲಿಕ್ಕೆ ಬಂದ ತುಷಾರ್ ಮೆಹ್ತಾ ಅವರು, ಇದು ಆನ್ ರೆಕಾರ್ಡ್ ಹೋಗಲಿ, ಅಂದ್ರೆ ದಾಖಲಾಗ್ಲಿ ನಾನು ಹೇಳ್ತಿರುವ ಹೇಳಿಕೆ, ರಾಜ್ಯಪಾಲರ ಟೇಬಲ್ ಮೇಲೆ ಯಾವುದೇ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ನ ಮನವಿ ಪೆಂಡಿಂಗ್ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅಲ್ಲಿಗೆ ತುಷಾರ್ ಮೆಹ್ತಾ ಅವರು ಸುಳ್ಳು ಹೇಳ್ತಿದ್ದಾರಾ ಅಥವಾ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಿದ್ದಾರಾ ಅನುಮಾನ ಇದೆ. ಕುಮಾರಸ್ವಾಮಿ ಅವ್ರ ವಿಚಾರ ಕೂಡ ಈಗಷ್ಟೇ ಪ್ರಸ್ತಾಪ ಮಾಡಿದ್ರು ಸಿದ್ದರಾಮಯ್ಯನವರು, ಅದೇ ವಿಚಾರವನ್ನು ನಾವು ತಿಳಿಸ್ತಾ ಇದ್ವಿ. ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಹೇಳಿ SITಯ ಲೋಕಾಯುಕ್ತದ SIT ಟೀಮ್ ರಾಜ್ಯಪಾಲರ ಕದವನ್ನ ತಲುಪಿದೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯಾಕೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ನ ಅಸ್ತ್ರ, ಇದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. HDK ವಿರುದ್ಧ ಹಳೆ ಕೇಸ್ಗೆ ಹೊಸ ರೂಪ. ಬೋಗಸ್ ಕಂಪನಿಗೆ ಗಣಿ ಗುತ್ತಿಗೆ ನೀಡಿದ್ದೇ ಆರೋಪ. ನಿನ್ನೆವರೆಗೂ ಮೂಡ ಸ್ಕ್ಯಾಮ್ನದ್ದೇ ಗದ್ದಲ, ಅದೇ ಮಾತು, ಅದೇ ಕಥೆ ಇತ್ತು. ಆದ್ರೆ ಇಂದಿನಿಂದ ಹೊಸ ವರಸೆ ಶುರುವಾಗಿದೆ. ರಾಜ್ಯದಲ್ಲಿ ಇನ್ನೇನು ಸೇಡಿನ ರಾಜಕೀಯಕ್ಕೆ ಅದು ದಾರಿ ಮಾಡಿಕೊಡುತ್ತಾ ಅನ್ನೋ ಅನುಮಾನ ಹುಟ್ಟಿಕೊಳ್ತಿದೆ. ಅಸಲಿಗೆ ಇದು 2007ರ ಅಕ್ಟೋಬರ್ 6ರಂದು ನಡೆದಿರೋ ಘಟನೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಭಾವಿಹಳ್ಳಿ ತಿಮ್ಮಪ್ಪ ಗುಡಿಯಲ್ಲಿನ 550 ಎಕರೆ ಜಾಗದಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿತ್ತು.
ಅಂದಿನ ಮುಖ್ಯಮಂತ್ರಿ ಆಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಅಸ್ತಿತ್ವದಲ್ಲೇ ಇರದ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಸಂಸ್ಥೆಗೆ ಗುತ್ತಿಗೆ ನೀಡಿದ್ರು ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಗುತ್ತಿಗೆ ನೀಡುವಾಗ ಮಿನರಲ್ಸ್ ಕನ್ಸೆಷನ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಎಂದು ದೂಷಿಸಲಾಗಿದೆ. ಇನ್ನು ಗಣಿಗಾರಿಕೆಗೆ ಅಕ್ರಮವಾಗಿ ಗುತ್ತಿಗೆ ನೀಡಿದ ಕೇಸ್ ಬಗ್ಗೆ ರಾಜ್ಯಪಾಲರಿಗೆ ಈ ಹಿಂದೆಯೇ ಕಂಪ್ಲೇಂಟ್ ನೀಡಲಾಗಿತ್ತು. ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಅಡಿ ಕಾನೂನು ಕ್ರಮಕ್ಕಾಗಿ ಲೋಕಾಯುಕ್ತದ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ಖುದ್ದಾಗಿ ರಾಜ್ಯಪಾಲರಿಗೆ ಪತ್ರ ಬರೆದು ಅನುಮತಿ ಕೋರಿದ್ರು. ಕಳೆದ 2023 ನವೆಂಬರ್ 21ರಂದೇ ಅನುಮತಿ ಕೇಳಿದ್ದರೂ ರಾಜ್ಯಪಾಲರಿಂದ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಸದ್ಯ ಹಳೆ ಕೇಸನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಕೂಡ ತಂತ್ರ ಹೆಣೆದಿದೆ. ಆ ಮೂಲಕ ಎದುರಾಳಿಗಳ ವಿರುದ್ಧ ಪ್ರತಿತಂತ್ರದ ಪಾಲಿಟಿಕ್ಸ್ಗೆ ನಾಂದಿ ಹಾಡಿದೆ. ಈ ತಂತ್ರ ಪ್ರತಿತಂತ್ರದ ರಾಜಕಾರಣ ಮುಂದೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಅಕ್ರಮ ಗಣಿಗಾರಿಕೆ ಇದರಲ್ಲಿ ಕುಮಾರಸ್ವಾಮಿ ಅವರ ಪಾತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತದ ಎಸ್ಐಟಿಯಿಂದ ತನಿಖೆ ನಡೆಸಲಾಗ್ತಾ ಇದೆ. ಆಲ್ರೆಡಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ತನಿಖೆ ನಡೆಸಲಿಕ್ಕೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗೆ ಹಿಂದೆ ಒಂದು ಬಾರಿ ಆಲ್ರೆಡಿ ಎಸ್ಐಟಿ ಟೀಮ್ ಅಪ್ರೋಚ್ ಮಾಡಿತ್ತು. ಆದರೆ ಯಾಕೆ ಅದನ್ನ ರಾಜ್ಯಪಾಲರು ಇಲ್ಲಿವರೆಗೂ ಪರಿಗಣಿಸಿರಲಿಲ್ಲ? ಮತ್ತೊಂದು ಬಾರಿಗೆ ಇದು 2ನೇ ಬಾರಿ ಎಸ್ಐಟಿ ರಾಜ್ಯಪಾಲರನ್ನ ಅಪ್ರೋಚ್ ಮಾಡಿರೋದು. ಮತ್ತೊಂದು ಬಾರಿ ಅಪ್ರೋಚ್ ಮಾಡಲಿಕ್ಕೆ ಕಾರಣವೇನಾಯಿತು? ಟೆಕ್ನಿಕಲ್ ಡೀಟೇಲ್ಸ್ ಒಂದಷ್ಟಿದೆ, ಅದನ್ನು ಪಕ್ಕಕ್ಕಿಟ್ಟು ಕೇವಲ ರಾಜಕೀಯ ಆಯಾಮವನ್ನು ಗಮನಿಸ್ತಾ ಹೋಗೋಣ. 2007ರ ಅಕ್ರಮ ಗಣಿಗಾರಿಕೆಗೆ ಅನುಮತಿ ನೀಡಿದ ಆರೋಪ ಇತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ಮನವಿ 2023ರ ನವೆಂಬರ್ನಲ್ಲೇನೆ ಮಾಡಲಾಗಿತ್ತು ಲೋಕಾಯುಕ್ತದ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ನಿಂದ. ಆದರೆ ಇದುವರೆಗೂ ಈ ವಿಚಾರದಲ್ಲಿ ಒಂದು ಅಂತಿಮ ನಿರ್ಣಯ ಅಂತ ಹೇಳಿ ರಾಜ್ಯಪಾಲರು ತೆಗೆದುಕೊಂಡಿರಲಿಲ್ಲ. ಈಗ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ತನಿಖೆಗೆ ಅನುಮತಿ ಸಿಕ್ಕಿದೆ. ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಮತ್ತೊಮ್ಮೆ ಕೇಳಲಾಗಿದೆ ಎಸ್ಐಟಿಯಿಂದ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಡ್ತಾರಾ? ಕೊಡ್ಲಿ ಅನ್ನೋ ನಿರೀಕ್ಷೆಯಲ್ಲಿ ಎಸ್ಐಟಿ ಅಂತೂ ಇದೆ. ಆದರೆ ಇದೇ ವಿಚಾರವನ್ನ ರಾಜಕೀಯ ದಾಳವಾಗಿ ಬಳಸಿಕೊಳ್ಳಿಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ. ಇಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿದ್ರೂ ಲಾಭ, ನೀಡದೆ ಹೋದ್ರೂ ಲಾಭ ಅನ್ನೋ ಹಂತದಲ್ಲಿ ಕಾಂಗ್ರೆಸ್ ಪಾಳೆಯ ಇದೆ. ಹೇಗೆ? ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ಬಿಟ್ರೆ ಕುಮಾರಸ್ವಾಮಿ ಅವರು ಕೂಡ ಇನ್ನು ಮುಂದೆ ಸಿದ್ದರಾಮಯ್ಯನವರ ಕಡೆಗೆ ಬೊಟ್ಟು ಮಾಡಿ ತೋರಿಸಿ ಮಾತನಾಡೋ ಹಾಗಿಲ್ಲ. ನೀವು ಕೂಡ ಸೇಮ್ ದೋಣಿಲ್ ಪ್ರಯಾಣ ಮಾಡ್ತಿದ್ದೀರಿ. ಬಿಜೆಪಿ ಅವ್ರು ಮಾತನಾಡಿದ್ರು ಕೂಡ ನಿಮ್ಮ ಮೈತ್ರಿ ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಗಿದೆ. ಅವ್ರು ಸ್ಟೆಪ್ ಡೌನ್ ಮಾಡ್ತಾರಾ? ಕೇಂದ್ರ ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತಾರಾ? ಕಾಂಗ್ರೆಸ್ನವ್ರಿಗೆ ದೊಡ್ಡ ಅಸ್ತ್ರ. ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡದೆ ಹೋದ್ರೆ ರಾಜ್ಯಪಾಲರ ಮೇಲೆ ಈಗ ಆಲ್ರೆಡಿ ಕಾಂಗ್ರೆಸ್ ಮಾಡ್ತಿರುವ ಆರೋಪ, ಬಿಜೆಪಿಯ ಕಚೇರಿ ಆಗಿದೆ ರಾಜ್ಯಪಾಲರ ಕಚೇರಿ, ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸ್ತಿದ್ದಾರೆ ರಾಜ್ಯಪಾಲರು, ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಇದೇ ವಾದವನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ದೊಡ್ಡ ಅಸ್ತ್ರ ಸಿಕ್ಕಂತಾಗತ್ತೆ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟರೂ ಲಾಭ, ಕೊಡದೆ ಹೋದ್ರೂ ಲಾಭ. ಕೊಟ್ರೆ ಕುಮಾರಸ್ವಾಮಿ ಟಾರ್ಗೆಟ್, ಕೊಡದೆ ಹೋದ್ರೆ ರಾಜ್ಯಪಾಲರು ಟಾರ್ಗೆಟ್ ಅನ್ನೋದು ಸದ್ಯಕ್ಕೆ ಕೈಪಾಳ್ಯದಲ್ಲಿ ನಡೀತಾ ಇರುವಂತಹ ಲೆಕ್ಕಾಚಾರ. ಕಾಂಗ್ರೆಸ್ನ ಅನೇಕ ನಾಯಕರು ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಲೋಕಾಯುಕ್ತವರು ತನಿಖೆ ಮಾಡಿ ಅದರಲ್ಲಿ ಇವತ್ತು ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮಿ ಅವರ ಮೇಲೆ ಸ್ಪಷ್ಟವಾದಂಥ ಏನು ದಾಖಲೆಗಳಿದೆ, ಸಾಕ್ಷ್ಯಾಧಾರಗಳಿದೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಮಗೆ ನಮ್ಮ ಒಂದು ತನಿಖೆಯಿಂದ ಗೊತ್ತಾಗಿದೆ ಅಂತ ಹೇಳಿದ ಮೇಲೆ ಅವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದಾಗ ರಾಜ್ಯಪಾಲರು 10 ತಿಂಗಳಿಂದ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೇನೆ ಸುಮ್ಮನೆ ಇರುವಂಥದ್ದು ಯಾವ ಕಾರಣಕ್ಕಂತಾದರೂ ರಾಜ್ಯಪಾಲರು ಹೇಳಬೇಕಾಗ್ತದೆ. ಮತ್ತು ಆ ದೃಷ್ಟಿಯಿಂದ ಬಹುಶಃ SIT ಅವರು ಇದನ್ನು ಮತ್ತೊಮ್ಮೆ ರಾಜ್ಯಪಾಲರಿಗೆ ಎಚ್ಚರಿಸುವಂಥ, ಅಂದರೆ ಸ್ವಲ್ಪ ತಾವು ಅದ್ರ ಬಗ್ಗೆ ಗಮನ ಹಾರೈಸಿ ಮತ್ತೊಮ್ಮೆ ಆ ಫೈಲನ್ನು ನೋಡಿ ತೀರ್ಮಾನ ತಗೊಳ್ಳಿ ಅಂತ ಅವ್ರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಅದರಿಂದ ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ, ಪ್ರತಿಪಕ್ಷಗಳ ನಾಯಕರುಗಳ ವಿರುದ್ಧ ಪುರಾವೆಗಳಿದ್ದಾವೆ, ದಾಖಲೆಗಳಿದ್ದಾವೆ. ಒಂದು ತನಿಖಾ ಸಂಸ್ಥೆ ಲೋಕಾಯುಕ್ತ, ನಾವು ಯಾವ ಕಾರಣಕ್ಕಾಗಿ ಲೋಕಾಯುಕ್ತವನ್ನು ಇವತ್ತು ಸಂಸ್ಥೆ ಪ್ರಾರಂಭ ಮಾಡಿದ್ದೇವೆ,
ಆ ಸಂಸ್ಥೆಯವರೇ ಇವತ್ತು ತನಿಖೆ ಮಾಡಿ ಪ್ರಾಥಮಿಕ ವರದಿಯಲ್ಲಿ ಮೇಲ್ನೋಟಕ್ಕೆ ಇದು ಸಾಬೀತಾಗಿದೆ. ಇದು ಪ್ರಮ ಫೆಸಿ, ಇದರಲ್ಲಿ ದಾಖಲೆಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇಲ್ಲಿವರೆಗೂ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಡದೇ ಇರತಕ್ಕಂಥದ್ದು ಇದು ಪಕ್ಷಪಾತಿ ಧೋರಣೆ. ಅದಕ್ಕೆ ಪಕ್ಷಪಾತ ಮಾಡ್ತಕ್ಕಿರ್ತಕ್ಕಂಥ ರಾಜ್ಯಪಾಲರಿಗೆ ವಾಪಸ್ ಕರೆಸ್ಕೊಳ್ಳಿ ಅಂತೇಳಿ ಹೇಳಿ ನಾವು ಮಹಾಮಹಿಮ ರಾಷ್ಟ್ರಪತಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ನಾಯಕರುಗಳು